ನಿಮ್ದು ಯಾವ ಊರು ಹೇಳಿ ನಿಮ್ದು? ಕೀಲಾರ. ನಿಮ್ಮ ಹೆಸರು ಸೋಮಶೇಖರ್ ಅಂತ. ಹೌದು. ಇದು ಎಷ್ಟು ಎಕರೆ ಕಬ್ಬು ಇರೋದು ನಿಮ್ದು ಈಗ ಇಲ್ಲಿ? ಇದು ಟೋಟಲ್ 7 ಎಕರೆ. 7 ಎಕರೆ ತೋಟ ಇದೆಯಾ? ಹೌದು. ಈ ಮೊದ್ಲೇ ಈ ಜಮೀನ್ಗೆಲ್ಲ ಏನೇನ್ ಮಾಡ್ತೀರಿ? ಮೊದ್ಲು ಹೆಂಗ್ ಮಾಡ್ತಿದ್ರಿ? ಮೊದಲೇ ನಾವು ಗೊಬ್ಬರ ಹೊಡ್ಬಿಟ್ಟು ಉತ್ತು ಮಾಮೂಲಿ ಪಟ ಹೊಡ್ಕೊಂಡು ಏರಲ್ಲಿ ಬೀಜ ಕಬ್ಬು ನೆಟ್ಕೊಂಡು ಔಷಧಿ ಹೊಡಿತಿದ್ದೋ ಕಳೆ ನಾಶಕ ಆಲಿ ಅಂದ್ಬಿಟ್ಟು. ಈಗ ಅದು ಭೂಮಿ ಆಬತ್ತು ಕಮ್ಮಿ ಆಗುತ್ತೆ, ಉಪ್ಪಿನಂಶ ಜಾಸ್ತಿ ತಗೊಳುತ್ತೆ ಅಂದ್ಬಿಟ್ಟು ಅದನ್ನ ನಿಲ್ಸಿ ಡಾಕ್ಟರ್ ಎಲ್ಲ ಯೂಸ್ ಮಾಡಿ ಕಳೆನಾಶಕಕ್ಕೆ ಔಷಧಿ ಹೊಡಿತಾ ಇಲ್ಲ. ಮಾಮೂಲಿ ಟಿಲ್ಲರ್ ಅಲ್ಲೇ ಇದ್ ಮಾಡ್ಕೊಳ್ತಾ ಇದೀವಿ. ಗುಳಿ ತಗೊಳ್ ಕೈ ಕಿತ್ತಿದ್ವಿ. ಅಂದ್ರೆ ಟಿಲ್ಲರ್ ಅಲ್ಲಿ ಪಟ ಮಾಡ್ತಾ ಇದ್ರಿ? ಪಟ ಮಾಡ್ಕೊಳ್ತಾ ಇದೀವಿ. ಇಲ್ಲ ಸರ್, ಮಾಮೂಲಿ ಉಳುಮೆ ರೋಟ್ರಿ ಕದ್ರ ತರ ಕದರ್ಬಿಟ್ಟು ಮಧ್ಯೆ ಗುಳಿ ತೆಂಡೆ ತಾಳಲ್ಲಿ ಮಾತ್ರ ಕಿತ್ಕೊಂಡು ಹೋಗ್ತಾ ಇದೀವಿ. ಎಷ್ಟಡಿ ಬಿಟ್ಟಿದ್ರಿ? 5 ಅಡಿ ಸರ್. 5 ಅಡಿ ಬಿಟ್ಟಿದ್ರಿ? 5 ಅಡಿ. ಈಗ 5 ಅಡಿನಲ್ಲಿ ಕಾಳು ಕಡ್ಡಿ ಏನೋ ಮಧ್ಯದಲ್ಲಿ ಚೆಲ್ಲಿದ ಸರ್. ದ್ವಿದಳ ಧಾನ್ಯಗಳ? ಹೌದು, ಚೆಲ್ಲಿದ. ಅದೇನ್ ಲಾಭ ಅದರಿಂದ? ಅದರಿಂದ ಕ್ರಿಮಿ ಕೀಟಗಳು ಉತ್ಪತ್ತಿ ಆಗುತ್ತೆ. ಅಂದ್ರೆ ಸೂಕ್ಷ್ಮ ಜೀವಿಗಳು, ಎರೆಹುಳ. ಇದು ಹೇಳ್ಕೊಟ್ಟಾರ ಯಾರು ನಿಮ್ಗೆ? ಅದು ಜೋಗಿಗೌಡ್ರು ಹೇಳ್ಕೊಟ್ರು. ಹೌದು ಸರ್. ಎಲ್ಲಿರೋದು ಅಂಗಡಿ ಅದು? ಸುಶೀಲಂ ಸಾಪ್ ಅಪೋಸಿಟ್ ಪಾರ್ಕ್ ಹತ್ರ ಎದುರುಗಡೆ ಸರ್. ಅದು SVBJ ಎಂಟರ್ಪ್ರೈಸಸ್ ಅಂತ? ಹೌದು ಸರ್. ಓಕೆ. ಈಗ ಇದಕ್ಕೆ ಏನೇನು ಹಾಕಿದ್ದೀರಿ ಇದಕ್ಕೆ? ಸರ್ ಡಾಕ್ಟರ್ ಸೈಲು, ಶುಗರ್ ಕ್ಯಾನು, ಮತ್ತೆ ಸ್ಲರಿ ಹಾಕಿದೀವಿ. ಫಾಸ್ಫೇಟ್ ಪಟ ಸ್ಲರಿ ಹಾಕಿದೀವಿ. ಹೌದು. ಮತ್ತೆ ಒಂದ್ ಮೈ ನಾವು ನಮ್ಮ ಇದು ಮೆಡಿಸಿನ್ ಹಾಕಿದೀವಿ. ಅಕ್ಕಿ ತೊಳೆದ ನೀರು ಮತ್ತೆ ಹಾಲು. 1 ಲೀಟರ್ ಹಾಲ್ಗೆ 1 ಲೀಟರ್ ಅಕ್ಕಿ ತೊಳೆದ ನೀರು. ಅದನ್ನು ಒಂದು ಡ್ರಮ್ಗೆ ಔಷಧಿ ಪಂಪ್ ಇದೆಯಲ್ಲ, ಆ ಪಂಪ್ಗೆ 1 ಲೋಟ್ ಹಾಕೊಂಡ್ರೆ ಅದು ಫುಲ್ ಒಂದು 2 ಅರ್ಬಿಗೆ ಕರೆಕ್ಟಾಗಿ ಬರುತ್ತೆ. ಅದರಿಂದ ಏನ್ ಲಾಭ ಅಂತ? ಅದು ಅದರಿಂದ ಅಂತಂದ್ರೆ ಎರೆಹುಳಕ್ಕೆ ಮತ್ತೆ ಗರಿ ಅಗಳ ಬರೋದಕ್ಕೆ ಅದಕ್ಕೆ ಅನುಕೂಲ. ಈಗ ಹೇಗಿದೆ ಕಬ್ಬು? ಹೇಗಿದೆ ಈಗ ಕಬ್ಬು? ಫೈನ್ ಆಗಿದೆ ಸರ್. ಈಗೇನ್ ನಮ್ಗೇನ್ ತೊಂದರೆ ಇಲ್ಲ. ಮೊದ್ಲೇ ಆಗ ಪಿಚ್ ಅನಿಸ್ತಿತ್ತು ಬೆಳಿವಾಗ. ಈಗ ಯಾವಾಗ ಪಟ ಎಳಿಸ್ತ ಮುರಿನ ಈಗ ಹೆಚ್ಚುಕಡೆಗೆ ಕಬ್ಬು ಎಲ್ಲ ನೋಡ್ದೋ, ಹೊರಗಡೆ ಬಂದಿದ್ದಾರೆಲ್ಲ ಆಗ ಮತ್ತೊಂದು ಹಂಗೆ ಹಿಂಗೆ ಅಂತಿದ್ರು. ಈಗೆಲ್ಲ ಬಂದು ಮೊದಲು ನಿನ್ನ ಮಾಡುವಾಗ ಆಡ್ಕತ್ತಿದ್ರು. ಈಗೆಲ್ಲ ಬಂದು ವಾರಕ್ಕೆ ದೇಶಕ್ಕೆ ಎಲ್ಲಾ ಕಡೆನೂ ಬಂದು ಕಬ್ಬು ನೋಡ್ತಾ ಇದಾರೆ. ಬನ್ನೂರ್ ಹತ್ರದಿಂದನೂ ಬರ್ತಾ ಇದಾರೆ. ಬನ್ನೂರಿಂದ ಬಂದಿದ್ದಾರೆ. ಮತ್ತೆ ನಮ್ಮ ಸುತ್ತಮುತ್ತಳಿಯವರೆಲ್ಲ ಬಂದೇ ನೋಡ್ಕೊಂಡು ಹೋಗ್ತಾ ಇದಾರೆ. ಈ ಮೊದ್ಲೇ ನಿಮ್ಮ ಅಪ್ಪ ಏನೋ ಗದೆ ತಗ ಬರೋದಿಲ್ಲ ಅಂತ ಹೇಳಿದ್ರಂತೆ, ನಿಜನಾ? ಹೌದು ಸರ್. ಈ ತರ ಮಾಡಕ್ ಕುಂತಿದ್ರಿ, ಕಳೆ ಈ ತರ ಬೆಳೆಸ್ಕೊಂಡಿದ್ದೀರಿ, ಔಷಧಿ ಹೊಡಿಲ್ಲ ಮಾಡ್ಲಿ. ಅವ್ರು ಔಷಧಿ ಹೊಡಿ ಅಂತ ಪೂರ ಹಿಂಸೆ ಕೊಟ್ಟು ಸರ್. ಹೌದ್ರ ಔಷಧಿ ಯಾವ್ದೇ ಕಾಣ್ಕೊಡಿಲ್ಲ ಅಂದ್ಬಿಟ್ಟು ಒತ್ತಾರೆ ಬಂದು ಸಂಜೆ ಕಳೆ ಕಿತ್ಕೊಂಡು ಕೈಲಿ. ಆಮೇಲೆ ಯಾರೋ ಬಂದು ಪುಣ್ಯಾತ್ಮ ರೈತಾಪಿ ಬಂದು ಟಿಲ್ಲರ್ ಹೊಡೆದು ಈ ತರ ಹಿಂದಕ್ಕೆ ಮಾಡಿ ಟಿಲ್ಲರ್ ಹೊಡೆದ್ರ 90% ಭಾಗ ಕಾಯಿ ಮುಚ್ಚೈತದ. ಇನ್ನು 1/4 ಭಾಗ ಉಳ್ಕೊಳುತ್ತೆ, ಕಳೆ ಕಿತ್ಕೊಳ್ಬಹುದು ಅಂದ್ಬಿಟ್ಟು ಅವ್ರು ಬಂದು ತೋರ್ಸ್ಕೊಡ್ತಾ ಅದ ರಿವರ್ಸ್ ಅಲ್ಲಿ ಹಾಕೊಂಡು ರಿವರ್ಸ್ ಆಗಿ ಹಿಂದಕ್ಕೆ ಮನೆಗೆ ಹಾಕೊಂಡು ಟಿಲ್ಲರ್ನ ಮುರಿ ಮಾಡ್ದಂಗ ಆಗುತ್ತೆ ಸರ್. ಹೌದು. ಆಮೇಲೆ ನಿಮ್ಮ ಅಪ್ಪ ಏನಂದ್ರು? ಈಗ ಅವ್ರು ದಿನಕ್ಕೆ 2 ಬಾರಿ ಗದ್ದೆ ಹತ್ರ ಬರ್ತಾರ ಸರ್. ಅವರೇ ಬರ್ತಾ ಇದಾರೆ. ನಾವೇ ಹೇಳಲ್ಲ ಕೇಳಲ್ಲ. ಬೆಳಿಗ್ಗೆ 1 ರೌಂಡ್ ಬರ್ತಾರ, ಸಾಯಂಕಾಲ 1 ರೌಂಡ್ ಬರ್ತಾರ. ಮೊದ್ಲೇ ಬರ್ತಿರ್ಲಿಲ್ಲ? ಬೈತಿದ್ರು. ಸರಿ ಸೋಮಣ್ಣ, ಈಗ ನಿಮ್ಮ ಕಬ್ಬು ಯಾರೋ ಜ್ಯೂಸ್ನರ್ ಬಂದು ತಗೋಯ್ತೀವಿ ಅಂತ ಹೇಳ್ತಿದ್ರು. ಹೌದಾ? ಜ್ಯೂಸ್ನರ್ ಕೇಳಿದ್ರು. ಅವ್ರ ಹತ್ರ ಒಳಗಡೆ ಬಂದು ನೋಡ್ಬಿಟ್ಟು, ಒಳಗಡೆ ಹೋಗಿ ಕಬ್ಬೆಲ್ಲ ನೋಡ್ಬಿಟ್ಟು ಪೂರ ದಸೆ ಐತೆ ಅಂದ್ರು ನಿಮ್ಗೆ ಲಾಸ್ ಆಗುತ್ತೆ. ಈಗ ಬೇಡ ಕಣಪ್ಪ, ಮುಂದಕ್ಕೆ ಇನ್ನೊಂದ್ 2 ತಿಂಗಳು ಬಿಟ್ಕೊಂಡ್ ಬೇಕಾದ್ರೆ ಕೊಡಿ, ಇಲ್ಲಾಂದ್ರೆ ಫ್ಯಾಕ್ಟ್ರಿಗೆ ಎತ್ಬಿಡ್ರಿ, ಇಲ್ಲ ಗಾಣಕ್ಕಂತೂ ಕುಡ್ಕೋಬೇಡ, ಲಾಸ್ ಆಗುತ್ತೆ, ತೆಗಿತಾರೆ ಅದನ್ನ ಅಂದ್ಬಿಟ್ಟು ಹೇಳ್ಬಿಡೋದ್ರು ಸರ್. ಮೊದ್ಲೇ ಬೆಳಿತಿದ್ಕು ಮೊದ್ಲೇ ಬೆಳಿತಿದ್ದಕ್ಕೂ ಔಷಧಿ ಹೊಡಿಬೇಕಾಯ್ತು, ಉಳುಮೆ ಮಾಡ್ಬೇಕಾಯ್ತು, ಸಿಕ್ಕಾಪಟ್ಟೆ ಕಳೆ ಕೀಳ್ಬೇಕಾಗಿತ್ತು. ಮತ್ತೆ ಬೆಳೆ ಆದ ಜೀವಾಮೃತಗಳು ಎಲ್ಲ ಸತ್ತೋಗೋ ಔಷಧಿ ಹೊಡೆದು. ಈಗೇನಿಲ್ಲ ಸರ್, ಹಚ್ಕಟ್ಟು ಟಿಲ್ಲರ್ ಹೊಡ್ಕೊಂಡು ಮಾಮೂಲಿ ಡಾಕ್ಟರ್ ಸಾಲ್ ಬಿಟ್ಕೊಂಡು ನೀರು ಹಾಯಿಸ್ಕೊಂಡು ಹೋಗ್ತಾ ಇದೀನಿ ಸರ್. ನಾನು ಡ್ರಿಪ್ ಮಾಡಿಲ್ಲ, ಏನೂ ಇಲ್ಲ. ಮ್ಯಾಕ್ಸಿಮಮ್ ಪಂಪಲ್ಲೇ ಬಿಟ್ಕೊಂಡು ಹೋಗ್ತಾ ಇದೀನಿ.